ನಮಸ್ಕಾರ ಎಲ್ರಿಗೂ. ನಾನು 2 ವಿಚಾರಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಸ್ಕ್ಯಾಮ್ ಅಲರ್ಟ್. ಯಾವುದೇ ರೀತಿಯಾದಂತಹ ಫೋನ್ ನಂಬರನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ನೋಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದಾಗಲಿ, ಚಾಟ್ ಮಾಡೋದಾಗಲಿ ಮಾಡಿ ಅವರು ಅಸಭ್ಯವಾಗಿ ವರ್ತಿಸಿದ್ರೆ ಜಸ್ಟ್ ಬಿ ಕೇರ್ಫುಲ್. ಆ ಥರದ ವ್ಯಕ್ತಿತ್ವಗಳಿಂದ ಯಾರು ಏನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಬಟ್ ಹುಷಾರಾಗಿರಿ. ಸುಮ್ಮನೆ ಯಾವುದೋ ನಂಬರ್ ಸಿಕ್ತು ಅಂತ ಏನೇನೋ ಮೆಸೇಜ್ ಮಾಡ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ. ಇನ್ನು ಎರಡನೇ ವಿಚಾರ, ತುಂಬ ಜನ ನನಗೆ ಆಕ್ಸಿಡೆಂಟ್ ಆಗೋಗಿದೆ, ಪ್ಲೀಸ್ ಹೆಲ್ಪ್ ಮಾಡಿ, ಚೆಕ್ ಮಾಡಿ ಹೇಳಿ ಏನಾಗುತ್ತೆ ಅಂತ ಹೇಳಿ, ಏನಾದರೂ ಸ್ವಿಚ್ ಬೋರ್ಡ್ ಕೊಡಿ, ಈ ರೀತಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ಸೀರಿಯಸ್ ಇದ್ದಾರೆ, ಕೋಮಾದಲ್ಲಿದ್ದಾರೆ ಅಂತ ಮೆಸೇಜ್ ಮಾಡ್ತೀರಾ. ದಯವಿಟ್ಟು ಅಂಥ ಸಂದರ್ಭದಲ್ಲಿ ಕುಂಜಿತ ಪಾದಂ ಶರಣಂ ಅಂತಂದು ಮಂತ್ರನ ಪಠನೆ ಮಾಡಿ, ಓಂ ತ್ರಯಂಬಕಂ ಯಜಾಮಹೇ ಅಂದರೆ ಮಹಾಮೃತ್ಯುಂಜಯ ಮಂತ್ರ ಇದೆಯಲ್ಲ ಅದನ್ನು ಕೂಡ ಚಾಂಟ್ ಮಾಡಿ. ನಾನು ಅದ್ರದ್ದು ವೀಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ. ಹೆಲ್ತ್ ರಿಲೇಟೆಡ್ ಇದರಲ್ಲಿ ಸಿಗುತ್ತೆ, ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಕೆಲವು ಸತಿ ನಾನು ಬ್ಯುಸಿ ಇರ್ತೀನಿ, ನಾನು ಫೋನ್ ನೋಡಿರೋದಿಲ್ಲ, ಹಾಗಾಗಿ ಟೈಮ್ ವೇಸ್ಟ್ ಮಾಡ್ಕೊಬೇಡಿ, ಊಲ್ಫಿಗೆ ಪ್ರೇ ಮಾಡ್ಕೊಳ್ಳಿ. ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ 10-10 ಪೋರ್ಟಲ್ ಬಗ್ಗೆ ಮಾತಾಡ್ತೀನಿ. ಈ ಸಲ 10-10 ಪೋರ್ಟಲ್ ತುಂಬ ವಿಶೇಷವಾದಂಥದ್ದು. ನಮಗೆ ನವರಾತ್ರಿ ಕೂಡ 10-10 ಬಂದಿದೆ. ಆ್ಯಂಡ್ ಅವತ್ತಿನ ದಿನ ನಾವು ತಾಯಿ ಮಹಾಗೌರಿಯನ್ನು ಆರಾಧಿಸ್ತೀವಿ. ಶಿ ಈಸ್ ಅ ಪ್ಯೂರ್ ಸೋಲ್, ಪ್ಯೂರಿಟಿ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೋದ ವರ್ಷವೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೈವಲ್ಲಿ. ಹಾಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಒಂದು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನಾನು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಈ ಒಂದು ದಿನ ಮೋಸ್ಟ್ ಪವರ್ಫುಲ್. ಒಂದು ನಮಗೆ 10-10 ಪೋರ್ಟಲ್ ಬರುತ್ತೆ, ಮಹಾಗೌರಿ ಅಂದರೆ ನವರಾತ್ರಿ ದಿನವೂ ಬಂದಿದೆ. ಸೊ ಯುಟಿಲೈಸ್ ಮಾಡ್ಕೊಳ್ಳೇಬೇಕಲ್ವ ನಾವು. ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಬೇಕಾಗಿರೋದು ಒಂದು ಪೇಪರ್ ಹಾಗೆ ಒಂದು ಬುಕ್. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ನಾನು 10-10 ಪೋರ್ಟಲ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಒಂದು ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಅಂದರೆ ನಿಮಗೆ ಈ ವಿಡಿಯೋ ಮುಗಿದ ಮೇಲೆ 4 ವೀಡಿಯೋಸ್ಗಳು ಬರುತ್ತೆ, ಅದನ್ನು ನೋಡಿ ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅಂತ. ಆ್ಯಂಡ್ ಎಸ್, ಸ್ಟಾರ್ಟ್ ಮಾಡೋಣವಾ? ಈ ರೀತಿ ನೀವು ಒಂದು ಬುಕ್ಕನ್ನು ಬೇಕಿದ್ರೂ ತೊಗೋಬೋದು, ಇಲ್ಲ ಅಂತ ಹೇಳಿದ್ರೆ ಖಾಲಿ ಪೇಪರ್, ಈ ಥರದ್ದು ಖಾಲಿ ಪೇಪರ್ ತೊಗೋಬೋದು. ಆ್ಯಂಡ್ ಯಾರಿಗೆ ಪ್ರೈವಸಿ ಇಶ್ಯೂ ಇಲ್ಲ, ಅವರು ಬುಕ್ಕಲ್ಲಿ ಬರೆದು ಆ ಬುಕ್ಕನ್ನು ನಿಮ್ಮ ಜೊತೆಗೆ ಇಟ್ಕೋಬೋದು, ಒಂದು ಡೈರಿ ಥರ ಮಾಡಿಕೊಂಡು. ಪ್ರೈವಸಿ ಇಶ್ಯೂ ಇರೋರು ಅಥವಾ ಬುಕ್ ಇಲ್ಲ ಅನ್ನೋರು ಜಸ್ಟ್ ಈ ರೀತಿ ಒಂದು ಪೇಪರಲ್ಲಿ ಬರೀರಿ. ಈ ಬರೆದಿರ್ತಕ್ಕಂತಹ ಪೇಪರ್ನ ನೀವು ಜೊತೆಯಲ್ಲಿ ಇಟ್ಕೋಬೋದು, ಇಲ್ಲ ಅಂತಂದರೆ ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಬರ್ನ್ ಮಾಡೋಕ್ಕೂ ಮುಂಚೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾಲರಿ ಲಾಕ್ ಎಲ್ಲ ಇರುತ್ತೆ ಅಲ್ವಾ, ಫೋಟೋಸ್ ಎಲ್ಲ ನಾವು ಲಾಕ್ ಮಾಡಿ ಇಡ್ತೀವಲ್ಲ, ಸೊ ಅಲ್ಲಿ ಕೂಡ ನೀವು ಲಾಕ್ ಮಾಡಿ ಇಡಬಹುದು. ನಿಮ್ಗೆ ಯಾವಾಗೆಲ್ಲ ಆಗುತ್ತೆ ಆವಾಗ ಓಪನ್ ಮಾಡಿ ನಿಮ್ಮ ವಿಷಸ್ಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಎಸ್, ಈಗ ಇದಕ್ಕೆ ನಿಮಗೆ ಅವತ್ತಿನ ದಿನ ಕಲರ್ ಬಂದುಬಿಟ್ಟು ಪಿಂಕ್. ಈ ವರ್ಷದ ಕಲರ್ ಪಿಂಕ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಕಲರ್ಸನ್ನು ಬೇರೆ ಹೇಳಿದ್ದೀನಿ, ಯಾಕೆಂದರೆ ಅದು ಒಂದು ಚಕ್ರಕ್ಕೆ ರಿಲೇಟೆಡ್. ಆ್ಯಂಡ್ ನಾನು ದೇವಿನ ಡಿಫ್ರೆಂಟ್ ಫೇಸಸಲ್ಲಿ ನೋಡ್ತೀವಿ ಅಂತ ಹೇಳಿದ್ದೀನಿ. ಸೊ ಆ ಫೇಸ್ಗೆ ರಿಲೇಟೆಡ್ ಆದಂತಹ ಕಲರ್ನ ಕೊಟ್ಟಿದ್ದೀನಿ. ಆ್ಯಂಡ್ ಯಾರು ಲೈವ್ನ ಜಾಯಿನ್ ಆಗ್ತಾ ಇಲ್ಲ, ನಾವು ಎವ್ರಿ ಡೇ ದುರ್ಗಾದೇವಿನ ಆರಾಧಿಸ್ತಾ ಇದ್ದೀವಿ. ದಯವಿಟ್ಟು ಹೋಗಿ ಬ್ಲೆಸ್ಸಿಂಗ್ಸನ್ನು ತಗೊಳ್ಳಿ. ಆಲ್ರೆಡಿ 5 ಡೇಸ್ದು ಏನೋ ಪೂಜೆ ನಡೆದೋಗಿದೆ. ಎವ್ರಿ ಡೇದು ವಾಚ್ ಮಾಡಿ, ನೀವು ಜೊತೆಗೆ ಮಂತ್ರನ ಹೇಳ್ಕೊಳ್ಳಿ. ಈಗಲೂ ಮಾಡಿದ್ರು ಏನೂ ತೊಂದರೆ ಇಲ್ಲ, ಬಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಅವತ್ತಿನ ದಿನ ಅವತ್ತೇ ಮಾಡಿ ಮುಗಿಸೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಿಮಗೆ ಬೇಕಾದಂತಹ ಕಲರ್ಸ್ ಬ್ಲೂ, ಪಿಂಕ್ ಆ್ಯಂಡ್ ರೆಡ್. ನೀವು ರೆಡ್ ಪೆನ್ ಆದರೂ ಬಳಸ್ಬೋದು ಅಥವಾ ರೆಡ್ ಸ್ಕೆಚ್ ಪೆನ್ ಆದರೂ ಬಳಸ್ಬೋದು. ಈ 3ರಲ್ಲಿ ಯಾವುದಾದ್ರೂ ಒಂದು ಕಲರನ್ನು ಬಳಸಿ ನಿಮ್ಮ ವಿಷಸ್ಗಳನ್ನು ನೀವು ಬರೀಬೇಕು. ಪಿಂಕ್, ರೆಡ್ ಇಲ್ಲ ಅಂದರೆ 100% ನೀವು ಬ್ಲೂನ ಉಪಯೋಗಿಸಿ ಬರೀಬಹುದು, ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಸಾಧ್ಯ ಆಗುತ್ತೆ ನಿಮಗೆ ಪಿಂಕ್ ಕಲರ್ನ ಜೋಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ನೀವು ಪಿಂಕ್ ಕಲರಲ್ಲಿ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾನು ಹೇಳ್ದಂಗೆ ಅವತ್ತಿನ ದಿನ ಪಿಂಕ್ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಎಸ್, ಸಾಧ್ಯ ಆಗಲಿಲ್ಲ ಅಂದರೆ ಬ್ಲೂ ತೊಗೊಳ್ಳಿ. ಆ್ಯಂಡ್ ಪೀರಿಯಡ್ಸಲ್ಲಿದ್ದವರು ಕೂಡ ಮಾಡ್ಬೋದು, ಮನೆಯಲ್ಲಿ ಏನೇ ಸೂತ್ಕ ಇದ್ದರೂ ಕೂಡ ಮಾಡಬಹುದು. ಅದಕ್ಕೂ ಏನೂ ಸಂಬಂಧ ಇಲ್ಲ, ಯಾವುದಕ್ಕೂ ಸಂಬಂಧ ಕಟ್ಟಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಓನ್ ಥಾಟ್ಸ್ ಬೇಡ. ಆವಾಗ ಏನೇನೋ ಸಿಕ್ಕಾಪಟ್ಟೆ ಡೌಟ್ಸ್ ಬಂದುಬಿಡುತ್ತೆ. ಆ್ಯಂಡ್ ಆ ಡೌಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದು ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಕಾಮೆಂಟ್ಸಲ್ಲಿ. ಸೊ ಜಸ್ಟ್ ನಾನು ಏನು ಹೇಳಿರ್ತೀನಿ ಅದಷ್ಟನ್ನೇ ಫಾಲೋ ಮಾಡಿ, ಸಿಂಪಲ್ ಆಗಿರಿ ಅಷ್ಟೇ. ಓಕೆ, ಎಸ್. ಆ್ಯಂಡ್ ಪಿಂಕ್ ಕಲರ್ ಸ್ಕೆಚ್ ಪೆನ್ ಕೂಡ ಬಳಸ್ಬೋದು. ಪಿಂಕ್ ಕಲರ್ ಪೆನ್ಸಿಲ್ ಇಲ್ಲ ಅಂದರೆ ಪಿಂಕ್ ಸ್ಕೆಚ್ ಪೆನ್ ಕೂಡ ನೀವು 100% ಬಳಸ್ಬೋದು. ಸೊ ಈಗ ವಿಷಸ್ನ ಯಾವ ರೀತಿ ಬರೀಬೇಕು ಅಂತ ತೋರಿಸ್ತೀನಿ.
ಸೊ ಇಲ್ಲಿ ನೋಡಬಹುದು ನೀವು ನಾನು ಈ ರೀತಿ ಬರೆದಿದ್ದೀನಿ. ಫಸ್ಟಿಗೆ ನೀವೇನು ಬರೀತೀರಾ, ಮಾ ಗೌರಿ ಮ್ಯಾಜಿಕ್ ಬಿಗಿನ್ ನೌ ಅಂತ ಬರೀತೀರಾ. ಸ್ವಲ್ಪ ನಾನು ಇಲ್ಲಿ ನೋಡಿ, ಇಲ್ಲಿ ಮಧ್ಯದಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ, ಹಾಗಾಗಿ ಎಂಡಲ್ಲಿ ಈ ರೀತಿ ಆಯಿತು. ಸೊ ಸ್ವಲ್ಪ ಅಲ್ಲಿ ಜಾಗ ಇಲ್ಲಿ ನೋಡಿ, ಅದು ಮಿಸ್ಟೇಕ್ ಗೊತ್ತಾಗಿ ಇಲ್ಲಿ ನೀಟಾಗಿ ಸ್ಟಾರ್ಟ್ ಮಾಡಿದೆ, ಸೊ ಇಲ್ಲಿ ಜಾಗ ಬಂತು. ಆ ರೀತಿ ಮಾಡ್ಕೊಂಬಿಡಿ ನೀವು ನೀಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ವರ್ಡ್ಸ್ ಕ್ಲಿಯರ್ ಇರಲಿ, ಸ್ವಲ್ಪ ಅಕ್ಷರಗಳು ಚಿಕ್ಕದಾಗಿರಲಿ, ಸೊ ದಟ್ ಒಂದೇ ಲೈನಲ್ಲಿ ಬರಿಬೋದು. ಅದಾದಮೇಲೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ನಿಮ್ಮ ಇಷ್ಟಗಳು ಏನಿದೆ 10 ಆಸೆಗಳು ಮಾತ್ರ ಬರೆಯೋಕ್ಕೆ ಅವಕಾಶ ಇದೆ. 10 ಆಸೆಗಳನ್ನು ಬರೀರಿ. ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ನಿಮ್ದು ಯಾವುದೇ ಭಾಷೆ ಇರಲಿ ಆ ಭಾಷೆಯಲ್ಲಿ ಬರೀಬಹುದು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಐ ಆಮ್ ಅರ್ನಿಂಗ್ 10 lakh ಪರ್ ಆ್ಯನಮ್ ಅಂತ ನಾನು ಬರೆದಿದ್ದೀನಿ. ಸೊ ನಿಮಗೆ ಏನು ವರ್ಷಕ್ಕೆ ಎಷ್ಟು ಆದಾಯ ಬೇಕು ಅಂತ ಇರುತ್ತಲ್ವ, ನಾನು ವರ್ಷಕ್ಕೆ 10 ಲಕ್ಷ ದುಡಿತಾ ಇದ್ದೀನಿ, ಈ ರೀತಿ ನೀವು ಕನ್ನಡದಲ್ಲೂ ಕೂಡ ಬರೀಬಹುದು. ಆ್ಯಂಡ್ ಇಂಗ್ಲೀಷ್ ಮಿಕ್ಸ್ ಕನ್ನಡ ಬರಿತೀವಿ ನೋಡಿ, ಅಂದರೆ ಈಗ ನಾವು ಮೆಸೇಜಸಲ್ಲೆಲ್ಲ ಟೈಪ್ ಮಾಡ್ತೀವಲ್ಲ, ನಾನು NANU ನಾನು 10 ಲಕ್ಷ ದುಡಿತಾ ಇದ್ದೀನಿ ಅಂತ, ಅದನ್ನು ಕೂಡ ನೀವು ಕನ್ನಡದಲ್ಲಿ ಇಂಗ್ಲೀಷ್ ವರ್ಡ್ಸನ್ನು ಬಳಸಿ ಬರಿಬಹುದು. ಯಾರಿಗಾದ್ರೂ ಕನ್ಫ್ಯೂಸ್ ಆಗಿಬಿಟ್ರೆ ಬಿಟ್ಬಿಡಿ, ನೀವು ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ಏನು ಬೇಕಿದ್ರೂ ವಿಷಸ್ನ ಬರಿಬೋದು, 10 ವಿಷಸ್ಗಳನ್ನು ಬರಿಬೋದು. ಐ ಆಮ್ ಎಂಜಾಯಿಂಗ್ ಮೈ ಲಂಡನ್ ಟ್ರಿಪ್ ಅಂತ ಬರಿಬೋದು. ಅಥವಾ ನೀವು ಎಲ್ಲಾದರೂ ಪರ್ಟಿಕ್ಯುಲರ್ ಡ್ರೀಮ್ ಡೆಸ್ಟಿನೇಷನ್ ಮ್ಯಾನಿಫೆಸ್ಟ್ ಮಾಡಬೇಕಾ, ಆಲ್ರೆಡಿ ಆಗೋಗಿರೋ ಥರ ಬರಿಬೋದು. ನಾನು ನನ್ನ ಲಂಡನ್ ಟ್ರಿಪ್, ನನ್ನ ಯುರೋಪ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಬರಿಬೋದು. ಸೊ ಐ ಆಮ್ ವರ್ಕಿಂಗ್ ಇನ್ MNC ಕಂಪನಿ ಅಂತ ಬರೆದಿದ್ದೀನಿ. ಆ್ಯಂಡ್ ನನಗೆ ಮೋಸ್ಟ್ ಬರುವಂತಹ ರೀಡಿಂಗ್ಸ್ಗಳನ್ನು ಚೂಸ್ ಮಾಡಿ ಬರೆದಿದ್ದೀನಿ. ಐ ಕ್ಲಿಯರ್ಡ್ ಮೈ KAS ಎಕ್ಸಾಮ್ ವಿತ್, ಇಲ್ಲಿ ನೀವು ಮೆನ್ಷನ್ ಮಾಡ್ಬೋದು, ನನಗೆ ಗೊತ್ತಿಲ್ಲ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅಂತೆಲ್ಲ, ಸೊ ಅದಕ್ಕೆ ಜಾಗನ ಬಿಟ್ಟಿದ್ದೀನಿ ನಾನು. ಐ ಕ್ಲಿಯರ್ಡ್ ಮೈ KAS ಎಕ್ಸಾಮ್ ವಿತ್ ಸೊ ಆ್ಯಂಡ್ ಸೊ ಮಾರ್ಕ್ಸ್. ಈಗ ನಿಮಗೆ ಇಷ್ಟೇ ಮಾರ್ಕ್ಸ್ ನಾನು ಅಚೀವ್ ಮಾಡಬೇಕು ಅಂತ ಇರುತ್ತಲ್ವ, ಅದನ್ನು ನೀವು ಇಲ್ಲಿ ಬರಿಬೋದು. ಎಸ್, ಒಂದು ಬ್ಯೂಟಿಫುಲ್ ಆದಂತಹ ಸಕ್ಸಸ್ ಸ್ಟೋರಿ ಇದೆ, ಮಾರ್ಕ್ಸ್ ರಿಲೇಟೆಡ್, ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟ್ ಆಫ್ ಆಲ್ ಇವರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಅವರೇ ಹೇಳ್ತಾ ಇದ್ದಾರೆ 888 ಪೋರ್ಟಲಲ್ಲಿ 6th ಸೆಮ್ಮಲ್ಲಿ 8.5 GPA ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಆ ಥರ ಸ್ಕೋರ್ ಮಾಡಿದರೆ ಕೂಡ ಆ CGPA ಕ್ಯಾಲ್ಕುಲೇಟರನ್ನು ನನಗೆ ಕಳಿಸಿದ್ದಾರೆ ನೋಡಿ. ಇಲ್ಲಿ ಆ ಕ್ಯಾಲ್ಕುಲೇಟ್ ಆಗಿರೋ ಮಾರ್ಕ್ಸ್ ಸೆಮ್ ವೈಸ್ ಕಳಿಸಿದ್ದಾರೆ. ಅದರಲ್ಲಿ 6th ಸೆಮ್ಮಲ್ಲಿ ನೋಡಿ ಅವರಿಗೆ 8.86, ಅವ್ರು ಅಂದ್ಕೊಂಡಿದ್ದಕ್ಕೆ ಜಾಸ್ತಿ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ನೀವು ಇವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ನಾಳೆ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಯಾರಾದರೂ ಹೇಳ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಹೇಳೋ ಟೈಮ್ ಬರುತ್ತೆ. ನೋಡಿದ್ರಲ್ಲ ಹೇಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ. ಜಸ್ಟ್ ಟ್ರೈ ಮಾಡಿ, ಜಸ್ಟ್ ಫಾಲೋ ಮಾಡಿ, ನಾನು ಹೇಳೋದನ್ನು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಓಕೆ. ಆ್ಯಂಡ್ ನೀವು ಹೆಲ್ತ್ ರಿಲೇಟೆಡ್ ಬರಿಬೋದು. ನಾನು ಇಲ್ಲಿ 5th ಅಂತ ಯಾಕೆ ಬರ್ದಿಲ್ಲ ಅಂತ ಹೇಳಿದ್ರೆ ಜಾಗ ಆಗಲ್ಲ ಅಂತ ಬರೀಲಿಲ್ಲ. ನೀವು 10 ವಿಷಯನ ಬರ್ಕೊಳ್ಳಿ. ಐ ಆಮ್ ಹೆಲ್ದಿ ಅಂತ ಬರಿಬೋದು, ನಿಮ್ಮ ಹೆಲ್ತ್ ರಿಲೇಟೆಡ್ ಬರಿಬೋದು. ಆ್ಯಂಡ್ ಕೆಲವರು ಕೇಳ್ತೀರಾ ನಾವು ಬೇರೆಯವ್ರಿಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂದರೆ, ಹೌದು ನೀವು ಮಾಡ್ಬೋದು. ಈಗ ನಾನು ಇಲ್ಲಿ ಸುಮ್ಮನೆ ನನ್ನ ಬ್ರದರು MS ರಾಮಯ್ಯ ಕಾಲೇಜಿಗೆ ಸೇರಿಕೊಂಡ್ರು ಅಂತ ಬರ್ದಿದ್ದೀನಿ. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಈಗ ನಿಮ್ಮ ತಮ್ಮ ಏನೋ PU ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಸೆಕೆಂಡ್ PU ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ನಮ್ಮ ತಮ್ಮ ಸೆಕೆಂಡ್ PU ಅಲ್ಲಿ 98% ಸ್ಕೋರ್ ಮಾಡಿದ್ರು, 99% ಸ್ಕೋರ್ ಮಾಡಿದ್ರು, 100% ಸ್ಕೋರ್ ಮಾಡಿದ್ರು. ನನ್ನ ತಮ್ಮ ಫಸ್ಟ್ ರ್ಯಾಂಕ್ ಬಂದರು. ಏನಿದೆ ಅದನ್ನು ಬರಿಬೋದು. ಮೈ ಫಾದರ್ ಇಸ್ ಅರ್ನಿಂಗ್, ಎಷ್ಟು ಅರ್ನ್ ಮಾಡ್ತಾರೆ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಮೈ ಹಸ್ಬೆಂಡ್ ಇಸ್ ವರ್ಕಿಂಗ್ ಇನ್, ನಿಮ್ಮ ಹಸ್ಬೆಂಡ್ ಪರ್ಟಿಕ್ಯುಲರ್ ಈ ಕಂಪನಿಯಲ್ಲಿ ವರ್ಕ್ ಮಾಡಬೇಕು ಅಂತ ಇರುತ್ತಾ, ಅಥವಾ ನಿಮ್ಮ ಹಸ್ಬೆಂಡಿನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಬೇಕಾಗಿರುತ್ತಾ, ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು. ಹಾಗೆ ಈ ರೀತಿ 10 ವಿಶ್ಗಳನ್ನು, ಡಿಫ್ರೆಂಟ್ ವಿಷಸ್ಗಳನ್ನು ಬರೀರಿ. ಫಸ್ಟು ಒಂದಿಷ್ಟು ನೋಟ್ ಮಾಡಿಟ್ಕೊಳ್ಳಿ, 10 ಪ್ರಯಾರಿಟಿ ವಿಷಸ್ ಯಾವುದಿದೆ. ಆ್ಯಂಡ್ ನೀವು ನನ್ನ ಚಾನಲನ್ನು ಈಗ 2 ಇಯರ್ಸಿಂದ ಫಾಲೋ ಮಾಡ್ತಾ ಬಂದಿದ್ದರೆ, ಆಲ್ರೆಡಿ ಪೋರ್ಟಲ್ಸ್ಗಳನ್ನು ಮಾಡ್ತಾ ಇದ್ದರೆ, ನಿಮ್ಮ ಹತ್ರ ಬುಕ್ಸ್ ಇದ್ದರೆ ಅದರಲ್ಲಿ ಓಪನ್ ಮಾಡಿ ನೋಡಿ, ಯಾವ್ದು ಆಗಿಲ್ಲ ಅದನ್ನು ಚೂಸ್ ಮಾಡಿಕೊಂಡು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮಾ ದುರ್ಗಾ ಮ್ಯಾಜಿಕ್ ಬಿಗಿನ್ ನೌ ಅಂತ ಬರೀಬೇಕು. ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ನಾನು ಯಾವ ರೀತಿ ಇಲ್ಲಿ ತೋರಿಸಿದ್ದೀನಲ್ಲ ಅದೇ ಥರ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ಇದನ್ನೆಲ್ಲ ನೀವು ಸ್ಮಾಲ್ ಲೆಟರ್ ಅದರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬರಿಬೋದು, ಬಟ್ ಸ್ವಿಚ್ ಬೋರ್ಡ್ ಮಾತ್ರ ಹೀಗೆ ಬರೀಬೇಕು. ಆ್ಯಂಡ್ 1176 ಇಸ್ ಅ ಬ್ಯೂಟಿಫುಲ್ ನಂಬರ್. ಸಾಕಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲೇ ಆ ವಿಡಿಯೋ ಇದೆ, ಅದನ್ನು ಕೂಡ ಎಂಡಲ್ಲಿ ಹಾಕ್ತೀನಿ, ಚೆಕ್ ಮಾಡಿ ಯಾರು ಹೊಸದಾಗಿ ನೋಡ್ತಿದ್ದೀರಾ. 1176 ಅಂತ 4 ಸತಿ ಈ ರೀತಿ ಗ್ಯಾಪ್ ಕೊಟ್ಟು ಬರೀಬೇಕು. ನೆಕ್ಸ್ಟ್ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮಾ ಗೌರಿ, ಥ್ಯಾಂಕ್ ಯು ಮಾ ದುರ್ಗಾ ಅಂತ ಬರೆದು ನಿಮ್ಮ ಮನಸ್ಸಲ್ಲಿರೋ ಆಸೆಗಳನ್ನು ಹೇಳ್ಕೋಬೇಕು. ಮತ್ತು ಒಂದು 10 ಸತಿ ಓದೋಕ್ಕಾದರೆ ಓದಿ ಕೂತ್ಕೊಂಡು ಶಾಂತಿಯಾಗಿ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಎಲ್ಲಾದರೂ ಕೂತ್ಕೊಂಡು ಬರೀರಿ. ಆ್ಯಂಡ್ ಏನು ಗೊತ್ತಾ, ಅರ್ಜೆಂಟ್ ಮಾಡ್ಕೊಂಡೆಲ್ಲ ಬರಿಬೇಡಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಟೈಮಿಂಗ್ಸ್ ಇಲ್ಲ. ಅದನ್ನ ಹೇಳೋದು ಮರೆತುಬಿಟ್ಟೆ. ಯಾವುದೇ ರೀತಿಯಾದಂತಹ ಟೈಮಿಂಗ್ಸ್ ಇಲ್ಲ. ಸ್ಪೆಷಲಿ ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಮಾತ್ರ ಬೆಳಗ್ಗೆ 10:10ಕ್ಕೆ ಬರೀರಿ, ಇಲ್ಲ ರಾತ್ರಿ 10:10ಕ್ಕೆ ಬರೀರಿ.
10:10ಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗಾದರೂ ಎಂಡ್ ಆದರೂ ಪರವಾಗಿಲ್ಲ. ಅಂದರೆ ನೀವು 10:10ಕ್ಕೆ ಸ್ಟಾರ್ಟ್ ಮಾಡಿರ್ತೀರ ಬರೆಯೋಕ್ಕೆ, 10 ಕಾಲು ಆಗೋಯ್ತು ಅಂದ ತಕ್ಷಣ ಏನೂ ತೊಂದರೆ ಇಲ್ಲ, ಒಟ್ಟು ಪೀಸ್ ಆಫ್ ಮೈಂಡ್ ಇಟ್ಕೊಂಡು ಬರೀರಿ. ಇದನ್ನು ಬರೀಬೇಕಾದ್ರೆ ನೀವು ಫೀಲ್ ಮಾಡ್ಕೋಬೇಕು. ಎಷ್ಟೋ ಜನಕ್ಕೆ ಯಾಕೆ ಪೋರ್ಟಲ್ಸಲ್ಲಿ ಬರೆದಿದ್ದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ತೋರಿಸಿದ್ದನ್ನು ಸುಮ್ಮನೆ ಬರೆದ್ಬಿಡೋದಲ್ಲ. ಈಗ ನಾನು ಒಂದು ವಿಷನ ಬರಿತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಐ ಆಮ್ ಅರ್ನಿಂಗ್ 10 lakh per annum ಅಂತ ಬರಿತಾ ಇದ್ದೀನಿ ಅಂದರೆ, ಸೊ ನಾನು ಆ ಮೈಂಡ್ಸೆಟ್ಟಲ್ಲಿ ಇರಬೇಕು. ಓಕೆ, ಎಸ್, ಐ ಕ್ಯಾನ್ ಡೂ ಇಟ್. ಆ್ಯಂಡ್ ನಾನು ಆ ಕೆಲಸ ಮಾಡಬೇಕು. 10 ಲಕ್ಷ ನನಗೆ ಬರಬೇಕು ವರ್ಷಕ್ಕೆ ಅಂತ ಹೇಳಿದ್ರೆ ಆದಾಯ, ನನಗೆ 3-4 ಥರದ ಇನ್ಕಮ್ಸ್ ಇರಬೇಕು. ಅಂದರೆ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡಬೇಕು, ಒಂದು ಕಡೆ ಇನ್ನೊಂದು ಕಡೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇನ್ನೊಂದು ಕಡೆ ಈ ಥರ ಏನಾದರೂ ಮಾಡಬೇಕು. ಲೈಕ್ 2-3 ವೇಸ್ ಆಫ್ ಇರಬೇಕು. ಇಲ್ಲ ಒಂದೇ ಪರ್ಟಿಕ್ಯುಲರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನೋ, ಇಲ್ಲ ಕಂಪ್ನಿಲಿ ವರ್ಕ್ ಮಾಡ್ತೀನೋ, ಅಲ್ಲಿ ನನಗೆ ಒಂದು ಆ್ಯಪ್ ಥರದ್ದು ಇರಬೇಕು. ಏನೂ ಮಾಡದೆ ಮನೇಲಿ ಕೂತು ನಾನು 10 ಲಕ್ಷ ಕೊಡು, ಯೂನಿವರ್ಸ್ 10 ಲಕ್ಷ ಕೊಡು ಅಂದರೆ ಐದರ್ ಲಾಟ್ರಿ ಹೊಡಿಬೇಕು, ಇಲ್ಲ ಅಂತ ಅಂದರೆ ಅದು ವರ್ಕ್ ಆಗೋಲ್ಲ. ಸೊ ಲಾಟ್ರಿ ಹೊಡಿಬೇಕು ಅಂದ್ರೂ ಕೂಡ ನೀವೆಲ್ಲೊಂದು ಆ್ಯಕ್ಷನ್ ತೊಗೋಬೇಕು. ಏನು, ಲಾಟ್ರಿ ಟಿಕೆಟ್ ತೊಗೋಬೇಕು. ಸೊ ಎವ್ರಿಥಿಂಗ್ ನೀಡ್ಸ್ ಆ್ಯಕ್ಷನ್, ಆ್ಯಕ್ಷನ್, ಆ್ಯಕ್ಷನ್. ಓಕೆ, ಲಾಟ್ರಿ ಹೊಡೆದ್ರೂ ಎಷ್ಟು ಸತಿ ಹೊಡೆಯುತ್ತೆ? ಒಂದೇ ಸಲ ಹೊಡೆಯೋದು ಅಲ್ವಾ? ಪ್ರತಿ ವರ್ಷ ಲಾಟ್ರಿ ನಾವು ತೊಗೋಬೇಕು, ಅದು ಹೊಡಿಬೇಕು. ಬೇರೆಯವ್ರ ಎನರ್ಜಿನೂ ಇರುತ್ತೆ, ಬೇರೆಯವ್ರಿಗೂ ಇರುತ್ತೆ. ಬಟ್ ಇದೆಲ್ಲ ನಿಮ್ಮ ಸ್ವಂತ ಎನರ್ಜಿ ಮೇಲೆ ವರ್ಕ್ ಆಗೋದು. ಸೊ ಹಾಗಾಗಿ ನಿಮ್ಮ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟ್. ನೀವು ಒಂದು ಪ್ರತಿಯೊಂದು ವಿಷನ್ನು ಬರೆಯಬೇಕಿದ್ದ ಮುಂಚೆ ನೀವು ಯೋಚನೆ ಮಾಡಿ ಆರಾಮಾಗಿ ಕೂತು ರಿಲ್ಯಾಕ್ಸ್ಡಾಗಿ ಪೀಸ್ ಆಫ್ ಮೈಂಡಿಂದ ಆಗೇ ಆಗುತ್ತೆ. ಎಸ್, ಇಟ್ ವಿಲ್ ಹ್ಯಾಪನ್. ಎಸ್, ಚಾಲೆಂಜ್ ಮಾಡ್ಕೊಳ್ಳಿ ನಿಮಗೆ ನೀವು, ನಾನು ಏನು ಬರೀತಿದ್ದೀನಿ ಅದು ಆಗೇ ಆಗುತ್ತೆ. ಆ್ಯಂಡ್ ರಿಲೇಷನ್ಶಿಪ್ ವಿಷಯಕ್ಕೆ ಬಂದರೆ, ಎಷ್ಟೋ ಜನಕ್ಕೆ ರಿಲೇಷನ್ಶಿಪ್ಪು ಮ್ಯಾನಿಫೆಸ್ಟ್ ಆಗಲ್ಲ. ಯಾಕೆ ಅಂದರೆ ಅವ್ರು ನಿಮಗೆ ರೈಟ್ ಪರ್ಸನ್ ಆಗಿರಲ್ಲ ಅಂತ ಯೂನಿವರ್ಸ್ ಅವರನ್ನು ನಿಮ್ಮಿಂದ ದೂರ ಮಾಡಿರ್ತಾರೆ. ಆ ಒಂದು ಫ್ಯಾಕ್ಟನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಯೋಚನೆ ಮಾಡಿ, ಯಾರನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ಕೊಂಡು ಆಮೇಲೆ ನಿಮ್ಮ ಥಾಟ್ಸ್ಗಳನ್ನು, ಆಸೆಗಳನ್ನು ಬರೀಬೇಕು. ಓಕೆ, ಸೊ ಇದಿಷ್ಟು 10 ಪೋರ್ಟಲ್ಗೆ ನೀವು ಮಾಡಬೇಕಾಗಿರೋದು. ತುಂಬ ಈಸಿಯಾಗಿದೆ. ಆರಾಮ್ಸೆ ಮಾಡಿ, ಕೂಲಾಗಿ ಮಾಡಿ, ಸಮಾಧಾನದಿಂದ ಮಾಡಿ. ನಿಮ್ಮ ನೋಟ್ ಪ್ಯಾಡಲ್ಲಿ ಕೂಡ ನೀವು ಬರೀಬಹುದು. ಅಂದರೆ ಈಗ ಎಲ್ಲೂ ಬರೆಯೋಕ್ಕೆ ಟೈಮ್ ಇಲ್ಲ, ಅಥವಾ ನೀವು ಎಲ್ಲೋ ಹೊರಗಡೆ ಇದ್ದೀರಾ, ಟ್ರಾವೆಲಿಂಗ್ ಮಾಡ್ತಾಯಿದ್ರು, ಬುಕ್ ಇಲ್ಲ, ಪೆನ್ ಇಲ್ಲ, ಏನು ಮಾಡಬೇಕು, ನಿಮ್ಮ ಮೊಬೈಲಿನ ನೋಟ್ ಪ್ಯಾಡಲ್ಲಿ, ಸ್ಟಿಕ್ಕಿ ನೋಟ್ಸಲ್ಲಿ ಕೂಡ ನೀವು ಬರ್ಕೋಬಹುದು. ಸೋ ಮೆನಿ ಆಪ್ಷನ್ಸ್ ನಾನು ಕೊಡ್ತಾ ಇರ್ತೀನಿ. ಟ್ರೈ ಮಾಡಬೇಕು ಅಷ್ಟೇ. ನೀವು ಟ್ರೈ ಮಾಡಿ. ಆಲ್ರೆಡಿ ಎಷ್ಟು ಸಕ್ಸಸ್ ಸ್ಟೋರೀಸ್ಗಳನ್ನು ನೋಡಿದ್ದೀವಿ. ಸಕ್ಸಸ್ ಆಗದೇ ಇರೋರು ಕೂಡ ನನ್ನ ಹತ್ರ ಬರ್ತೀರಾ. ನಾನು ಹೇಳೋದು ಪೇಷನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಆಲ್ ದ ವೆರಿ ಬೆಸ್ಟ್ ಗೈಸ್. ಲೈವ್ ವೀಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಥ್ಯಾಂಕ್ ಯು.